ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಪ್ರಿಯರಾದ ಸಹೋದರ ಸಹೋದರಿಯರೇ, ಅಮೃತವಾಣಿಯ ಶುಕ್ರವಾರದ ಸಂಕಲನವಾಗಿರುವಂಥ ಆತ್ಮಜ್ಯೋತಿ ಕಾರ್ಯಕ್ರಮಕ್ಕೆ ಈ ವಾರವೂ ನಿಮ್ಮನ್ನು ಆದರದಿಂದ ಸ್ವಾಗತಿಸ್ತೇನೆ. ನಾವು ಕಳೆದ 2 ಸಂಕಲನಗಳಲ್ಲಿ ದೇವರು ನಮ್ಮನ್ನು ಕರೆದದ್ದನ್ನು ಆತುಕೊಂಡದ್ದನ್ನು ಹೇಗೆ ದೃಢಪಡಿಸುವುದು ಎಂಬುದರ ವಿಷಯದಲ್ಲಿ ದೇವರ ವಾಕ್ಯದ ಚಿಂತನೆಗೆ ಗಮನ ಕೊಟ್ಟು ಮಾತುಗಳನ್ನು ಕೇಳಿದ್ದೇವೆ. ಪ್ರಿಯರೇ, ಅದೇ ಕಾರ್ಯವನ್ನು ಇವತ್ತು ನಾನು ಮುಂದುವರಿಸುವನಾಗಿದ್ದೇನೆ. ಕಳೆದ ಸಂಚಿಕೆಗಳಲ್ಲಿ ಮತ್ತಾಯನ ಬರೆದ ಸುವಾರ್ತೆ, ಮಾರ್ಕನ್ ಬರೆದ ಸುವಾರ್ತೆ ಮತ್ತು ಲೂಕನ್ ಬರೆದ ಸುವಾರ್ತೆಯಲ್ಲಿ ಯೇಸು ಕ್ರಿಸ್ತನು ತಾನೇ ಆತನ ಶಿಷ್ಯನಾಗಿ ಬರುವುದಕ್ಕೆ ಮನಸ್ಸು ಮಾಡಿಕೊಂಡ್ರೆ ಅಥವಾ ಆತನ ಹಿಂದೆ ಬರುವುದಕ್ಕೆ ಮನಸ್ಸು ಮಾಡಿಕೊಂಡ್ರೆ ಅವರು ಎಂತಹ ಕಾರ್ಯಗಳಿಗೆ ಸಿದ್ಧರಾಗಿರಬೇಕು ಎಂಬುದನ್ನು ನಮಗೆ ಸ್ಪಷ್ಟವಾಗಿ ತೋರಿಸಿಕೊಟ್ಟಿದ್ದಾನೆ. ಪ್ರಿಯರೇ, ಅಷ್ಟು ಮಾತ್ರವಲ್ಲ, ಇದರ ವಿಷಯದಲ್ಲಿ ಇನ್ನು ಮುಂದೆ ಏನೆಲ್ಲ ಸಂಗತಿಗಳನ್ನು ಅಪೊಸ್ತಲರು ತಾನು ಅನುಭವಪೂರ್ವಕವಾಗಿ ಸಂಗತಿಗಳನ್ನು ಅನುಭವಿಸಿ ನಮಗೆ ಹಸ್ತಾಂತರಿಸಿದ್ದಾರೆ ಎಂಬುದನ್ನು ಕೂಡ ನಾವು ಇವತ್ತು ನೋಡುವವರಾಗಿದ್ದೇವೆ. ಯಾವ ಪೇತ್ರನು ನೀವು ಕರೆದದ್ದನ್ನು ಆದುಕೊಂಡದ್ದನ್ನು ದೃಢಪಡಿಸುವುದಕ್ಕೆ ಪ್ರಯಾಸ ಪಡಿ ಎಂಬುದಾಗಿ ಹೇಳಿದನೋ, ಅದೇ ಪೇತ್ರನು ತನ್ನ 1ನೇ ಪತ್ರಿಕೆಯ 4ನೇ ಸಂಧಿಯ 12-13 ವಚನಗಳಲ್ಲಿ 14ನೇ ವಚನವನ್ನು ಸೇರಿಕೊಂಡು ಏನು ಹೇಳ್ತಾನೆ ಎಂಬುದಾಗಿ ನೋಡುವ. ಪ್ರಿಯರೇ, ನೀವು ಪರಿಶೋಧನೆಗಾಗಿ ಪುಟ್ಟಕ್ಕೆ ಹಾಕಲ್ಪಟ್ಟದ್ದಕ್ಕೆ ಆಶ್ಚರ್ಯ ಪಡಬೇಡಿರಿ. ಯಾವಾಗ ಪುಟ್ಟಕ್ಕೆ ಹಾಕಲ್ಪಡುವಾಗ, ಶೋಧನೆಗೆ ಒಳಗಾದಾಗ ಯಾವಾಗ ಆಶ್ಚರ್ಯ ಪಡ್ತೇವೆ? ಅರೆ, ಇದು ಯಾಕೆ ಹೀಗಾಯಿತು? ನಾನು ಯೇಸು ಕ್ರಿಸ್ತನ ಅಂಗೀಕರಿಸಿದನಲ್ಲ, ನಾನು ರಕ್ಷಣೆ ಹೊಂದಿದನಲ್ಲ, ರಕ್ಷಣೆ ಹೊಂದಿದ ಕೂಡಲೇ ಎಲ್ಲ ಸಂಗತಿಗಳು ಸಂಕಟಗಳು ಮಾಯವಾಗ್ತವೆ ಎಂಬುದಾಗಿ ಕೇಳಿದನಲ್ಲ, ಈಗ ಏನಾಯ್ತಿದು? ಎಲ್ಲಿಯಾದರೂ ನನ್ನ ರಕ್ಷಣೆಯಲ್ಲಿ ತಪ್ಪಾಯ್ತಾ ಎಂಬುದಾಗಿ ಯೋಚಿಸುವಂಥ ತಪ್ಪು ಚಿಂತನೆ ಬರಲಿಕ್ಕೆ ಸಾಧ್ಯ ಉಂಟು. ಅದಕ್ಕಾಗಿ ಪೇತ್ರನ ಎಚ್ಚರಿಸಿ ಅನುಭವಪೂರ್ವಕವಾಗಿ ಹೇಳ್ತಾ ಇದ್ದಾನೆ, ಪ್ರಿಯರೇ, ನೀವು ಪರಿಶೋಧನೆಗಾಗಿ ಪುಟ್ಟಕ್ಕೆ ಹಾಕಲ್ಪಟ್ಟದ್ದಕ್ಕೆ ಆಶ್ಚರ್ಯ ಪಡಬೇಡ್ರಿ, ವಿಪರೀತವಾದ ಸಂಗತಿ ಸಂಭವಿಸಿತೆಂದು ಯೋಚಿಸಬೇಡ್ರಿ. ಮುಂದೆ ನೋಡಿ, ಆದರೆ ನೀವೆಷ್ಟರ ಮಟ್ಟಿಗೂ ಕ್ರಿಸ್ತನ ಬಾಧೆಗಳಲ್ಲಿ ಪಾಲುಗಾರರಾಗಿದ್ದೀರೋ ಅಷ್ಟರ ಮಟ್ಟಿಗೆ ಸಂತೋಷವುಳ್ಳವರಾಗಿರಿ. ಅಂದರೆ ಬಾಧೆಗಳಲ್ಲಿ ಸಂತೋಷ. ಯಾರಾದರೂ ನಿಮ್ಮನ್ನು ಕೆಟ್ಟ ಕೆಟ್ಟ ಮಾತುಗಳನ್ನು ಹೇಳಿ ನಿಮ್ಮನ್ನು ದೇವರ ರಾಜ್ಯದ ನಿಮ್ಮ ಕಾರ್ಯಕ್ಕಾಗಿ ಹೀಯಾಳಿಸಿ ಹಿಂಸೆ ಪಡಿಸಿದರೆ ಸಂತೋಷ ಪಡಿರಿ ಎಂಬುದಾಗಿ ತನ್ನ ಪರ್ವತ ಪ್ರಸಂಗದಲ್ಲಿ ನಮ್ಮ ಕರ್ತನಾದ ಯೇಸು ಹೇಳಿಲ್ವಾ? ಅದನ್ನೇ ಪೇತ್ರನು ಹೇಳ್ತಾ ಇದ್ದಾನೆ. ಎಷ್ಟರ ಮಟ್ಟಿಗೂ ಕ್ರಿಸ್ತನ ಬಾಧೆಗಳಲ್ಲಿ ಪಾಲುಗಾರರಾಗಿದ್ದರೋ ಅಷ್ಟರ ಮಟ್ಟಿಗೆ ಸಂತೋಷವುಳ್ಳವರಾಗಿರಿ. ಇದು ಪೇತ್ರನು ನಮಗೆ ಬರೆದ 4ನೇ ಪತ್ರಿಕೆಯ 13ನೇ ವಚನದ 2ನೇ ಭಾಗ. ಎಷ್ಟರ ಮಟ್ಟಿಗೂ ಕ್ರಿಸ್ತನ ಬಾಧೆಗಳಲ್ಲಿ ಪಾಲುಗಾರರಾಗಿದ್ದೀರೋ ಅಷ್ಟರ ಮಟ್ಟಿಗೆ ಸಂತೋಷವುಳ್ಳವರಾಗಿ ಆತನ ಮಹಿಮೆಯ ಪ್ರತ್ಯಕ್ಷೆಯಲ್ಲಿಯೂ ನೀವು ಸಂತೋಷಪಟ್ಟು ಉಲ್ಲಾಸಗೊಳ್ಳುವಿರಿ. ಹಾಗಾದರೆ ಉಲ್ಲಾಸಗೊಳ್ಳುವಂಥದ್ದು ಆತನ ಮಹಿಮೆ ಕಾರ್ಯದಲ್ಲಿ ಆತ ನಮ್ಮನ್ನು ಎಬ್ಬಿಸಿದಾಗ ಎಂಬುದಾಗಿ ನಾವು ತಿಳ್ಕೊಳ್ಬೇಕು. ಈಗಲಾದರೂ ಅಂಥ ಒಂದು ನಿರೀಕ್ಷೆ ಉಳ್ಳವರಾಗಿ ನಾವು ಸಂತೋಷ ಪಡಬೇಕೆಂಬುದಾಗಿ ಹೇಳ್ತಾ ಇದ್ದಾನೆ. ಆತನ ಮಹಿಮೆಯ ಪ್ರತ್ಯಕ್ಷತೆಯಲ್ಲಿಯೂ ನೀವು ಸಂತೋಷಪಟ್ಟು ಉಲ್ಲಾಸಗೊಳ್ಳುವಿರಿ. ನೀವು ಕ್ರಿಸ್ತನ ಹೆಸರಿನ ನಿಮಿತ್ತ ನಿಂದೆಗೆ ಗುರಿಯಾದರೆ ಧನ್ಯರೇ. ತೇಜೋಮಯನಾದ ಆತ್ಮನಾಗಿರುವ ದೇವರಾತ್ಮ ನಿಮ್ಮಲ್ಲಿ ನೆಲೆಗೊಂಡಿದ್ದಾನಲ್ಲ. ನಿಮ್ಮಲ್ಲಿ ಯಾವನಾದರೂ ಕೊಲೆಗಾರನು, ಕಳ್ಳನು, ದುಷ್ಟನು, ಪರಕಾರ್ಯಗಳು ತಲೆ ಹಾಕುವವನಾಗಿದ್ದು ಶಿಕ್ಷಾಪಾತ್ರನಾಗಬಾರದು. ಆದರೆ ಕ್ರಿಸ್ತನಿಗಾಗಿ ಬಾಧೆಪಟ್ಟರೆ ಅವನು ನಾಚಿಕೆ ಪಡದೆ ಆ ಹೆಸರಿನಿಂದಲೇ ದೇವರನ್ನು ಘನಪಡಿಸಲಿ. ಇಲ್ಲಿ ಪಕ್ಕ ನಿಮ್ಮ ನೆನಪಿಗೆ ಅಪೊಸ್ತಲರ ಕಾರ್ಯದ ಒಂದು ಭಾಗವನ್ನು ನಿಮಗೆ ನೆನಪು ಮಾಡ್ತೇನೆ. ಫರಿಸಾಯರು ಮತ್ತು ಸದುಕಾಯರು ತಮ್ಮ ಕೂಟದಲ್ಲಿ ಕೂತಾಗ ಶಿಷ್ಯರಾದ ಯೋಹಾನ ಮತ್ತು ಪೇತ್ರನ್ನು ಕರೆದು ಅವರಿಗೆ ಅಪ್ಪಣೆ ಕೊಡ್ತಾರೆ. ನೀವು ಈ ಹೆಸರಿನ ನಿಮಿತ್ತ, ಈ ಯೇಸು ಕ್ರಿಸ್ತನ ಹೆಸರಿನ ವಿಷಯದಲ್ಲಿ ಮಾತಾಡಲು ಬಾರದು. ನೀವು ಇಡೀ ಯೆರೂಸಲೇಮನ್ನು ನಿಮ್ಮ ಸಂದೇಶದಿಂದ ತುಂಬಿಸಿಬಿಟ್ಟಿದ್ದೀರಿ.
ಅಂತ ಹೇಳಿ ಬೆದರಿಕೆ ಹಾಕಿ ಕಳಿಸಿದರು. ಅದರ ಮೊದಲು ಅವರಿಗೆ ಚಡಿಯೇಟುಗಳಿಂದ ಹೊಡೆಸಿದರು. ಆದರೆ ಅವರು ಹಿಂದೆ ಬರುವಾಗ ಒಂದು ಚಿಕ್ಕ ಅಂಶವು ಅಪೊಸ್ತಲರ ಕೃತಿಯಲ್ಲಿ ಬರೆಯಲ್ಪಟ್ಟಿದೆ. ಅದೇನೆಂದರೆ, ಇಂತಹ ಆ ಹಿಂಸೆಯನ್ನು ಅನುಭವಿಸಲಿಕ್ಕೆ ನಾವು ಯೋಗ್ಯರಾದೆವಲ್ಲ ಎಂಬುದರ ವಿಷಯದಲ್ಲಿ ಅವರು ಸಂತೋಷಪಟ್ಟು ಹಿಂದೆ ಬಂದು ಶಿಷ್ಯರನ್ನು ಸೇರಿದರು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಅದೇ ಇಲ್ಲಿ ಹೇಳುವಂಥದ್ದು. ನೀವು ಕೆಟ್ಟ ಕಾರ್ಯಗಳನ್ನು ಮಾಡಿ ಶಿಕ್ಷೆಗೆ ಒಳಗಾದರೆ ಅದರಲ್ಲಿ ಯಾವ ಪ್ರಶಂಸೆಯೂ ಇಲ್ಲ, ಅಲ್ಲಿ ನಾಚಿಕೆ. ಆದರೆ ಕ್ರೈಸ್ತನಾಗಿ ಅಂದರೆ ಕ್ರಿಸ್ತನವನಾಗಿ ಬಾಧೆ ಪಟ್ಟರೆ ಅದು ನಾಚಿಕೆ ಪಡದೆ ಆ ಹೆಸರಿನಿಂದಲೇ ದೇವರನ್ನು ಘನಪಡಿಸಲಿ ಎಂಬುದಾಗಿ ಹೇಳ್ತಾನೆ. ಈಗ ಅದೇ ಅಧ್ಯಾಯ 4ನೇ ವಚನದಲ್ಲಿ, ಕ್ರಿಸ್ತನು ಶರೀರದಲ್ಲಿ ಬಾಧೆ ಪಟ್ಟದರಿಂದ ನೀವು ಸಹ ಆತನಿಗಿದ್ದ ಭಾವವನ್ನೇ ಹಿಡಿದುಕೊಳ್ಳಿರಿ. ಹಾಗಾದರೆ ಅದಕ್ಕೆ ತದ್ವಿರುದ್ಧವಾದ ಭಾವ ಯಾವುದು? ಆ ತದ್ವಿರುದ್ಧವಾದ ಭಾವ, ಯೇಸು ಕ್ರಿಸ್ತನಲ್ಲಿ ನಾವು ರಕ್ಷಣೆ ಪಟ್ಟರೆ ಎಲ್ಲ ಜೀವನ ಸುಗಮವಾಗ್ತದೆ, ಎಲ್ಲರೂ ಮಾನ ಮರ್ಯಾದೆ ನಮಗೆ ಸಲ್ಲಿಸ್ತಾರೆ, ನಮಗೆ ಎಲ್ಲ ಕಾರ್ಯಗಳಲ್ಲಿ ಜಯ ಸಿಗ್ತದೆ, ಮನುಷ್ಯರು ನಮ್ಮನ್ನು ಮುಗಿಬೀಳ್ತಾರೆ, ನಾವು ಎಲ್ಲ ಕಡೆಗಳಲ್ಲಿ ಮೆಚ್ಚುಗೆಯಾಗಿ ಪ್ರಶಂಸೆಗೆ ಒಳಗಾಗ್ತೇವೆ, ಯಾವ ಬಾಧೆಯೂ ನಮ್ಮನ್ನು ತಟ್ಟುವುದಿಲ್ಲ ಎಂಬುದು ಯೇಸು ಕ್ರಿಸ್ತನ ಮತ್ತು ಅಪೊಸ್ತಲರ ಸುವಾರ್ತೆ ಅಲ್ಲ. ಪ್ರಿಯರೇ, ಅಪೊಸ್ತಲರ ಸುವಾರ್ತೆಯನ್ನು ಕೇಳುವುದರಲ್ಲಿ ಆದಿ ಸಭೆಯವರು ಹೇಗೆ ಗಮನ ಹರಿಸಿದರೋ ಅದೇ ರೀತಿಯಲ್ಲಿ ಅಪೊಸ್ತಲರ ಬೋಧನೆಯನ್ನು ಕೇಳುವ. ಪೇತ್ರನು ಹೇಳ್ತಾ ಇದ್ದಾನೆ, ಕ್ರಿಸ್ತನು ಶರೀರದಲ್ಲಿ ಬಾಧೆ ಪಟ್ಟದರಿಂದ ನೀವು ಸಹ ಆತನಿಗಿದ್ದ ಭಾವವನ್ನು ಹಿಡ್ಕೊಳ್ರಿ. ಯಾಕೆಂದರೆ ಶರೀರದಲ್ಲಿ ಬಾಧೆ ಪಟ್ಟವನು ಪಾಪದ ವಶದಿಂದ ತಪ್ಪಿಸಿಕೊಂಡವನಾಗಿ. ನೋಡಿ, ಶರೀರದಲ್ಲಿ ಬಾಧೆ ಪಟ್ಟವನಿಗೆ ಏನೆಲ್ಲ ಒಳ್ಳೆಯ ಕಾರ್ಯ ಬರ್ತದೆ. ಶರೀರದಲ್ಲಿ ಬಾಧೆ ಪಟ್ಟವನು ಪಾಪದ ವಶದಿಂದ ತಪ್ಪಿಸಿಕೊಂಡವನಾಗಿ ಉಳಿದಿರುವ ತನ್ನ ಜೀವಮಾನ ಕಾಲದಲ್ಲಿ ಇನ್ನು ಮನುಷ್ಯರ ಅಭಿಲಾಷೆಗಳ ಪ್ರಕಾರ ಬದುಕದೆ ಲೋಕ ಪ್ರಕಾರವಾದ ಒಂದು ಚಾಲನೆ ಸಿಗ್ತದೆ, ಲೋಕ ಪ್ರಕಾರವಾದ ಪ್ರಶಂಸೆ ಸಿಗ್ತದೆ, ನಮಗೆ ಬಿರುದು ಸಿಗ್ತದೆ, ಎಲ್ಲ ಸಂಗತಿಗಳು ಹೂವಿನ ಹಾಸಿಗೆಯಲ್ಲಿ ನಾವು ಮಲಗಿದಂತೆ ನಡೆಯುತ್ತವೆ ಎಂಬಂತಹ ಆ ಮಾತನ್ನು ಪೇತ್ರನಲ್ಲಿ ಹೇಳುವುದಿಲ್ಲ. ಇನ್ನು ಮನುಷ್ಯರ ಅಭಿಲಾಷೆಗಳ ಪ್ರಕಾರ ಬದುಕದೆ ದೇವರ ಚಿತ್ತದ ಪ್ರಕಾರ ಬದುಕುವುದಕ್ಕೆ ಪ್ರಯತ್ನ ಮಾಡುವನು. ನೋಡಿ, ಹಿಂಸೆಗೆ ಒಳಪಟ್ಟವನು, ಬಾಧೆಗೆ ಒಳಪಡುವವನು, ಅವನು ಮೊದಲಾಗಿ ಪಾಪದ ವಶದಿಂದ ತಪ್ಪಿಸಿಕೊಳ್ತಾನೆ. ಉಳಿದಿರುವ ತನ್ನ ಜೀವಮಾನದಲ್ಲಿ ಇನ್ನು ಮನುಷ್ಯರ ಅಭಿಲಾಷೆಗಳ ಪ್ರಕಾರ ಬದುಕದೆ ದೇವರ ಚಿತ್ತರ ಪ್ರಕಾರ ಬದುಕುವುದಕ್ಕೆ ಪ್ರಯತ್ನ ಮಾಡುತ್ತಾನೆ. ಪ್ರಿಯರೇ, ಈ ಲೋಕದಲ್ಲಿ ನಮಗಿರುವಂತಹದ್ದು ಚಿಕ್ಕ ಒಂದು ಆಯುಷ್ಯ, ಅದಕ್ಕೆ ಅಂತ್ಯವಿದೆ. ಆದರೆ ನಿತ್ಯತ್ವವು ಅಂತ್ಯವಿಲ್ಲದ್ದು. ಅದು ಒಂದು ಸಂಗೀತ ಪ್ರಕಾರ ಅಲ್ಲಿ ನಾವು 10,000 ವರ್ಷ ಬದುಕಿದರೆ ಇನ್ನು ಉಳಿದಿರುವ ಸಮಯವು ಕಳೆದು ಹೋದ ದಿನಕ್ಕಿಂತಲೂ ಹೆಚ್ಚು ಎಂಬಂಥ ಆ ಚಿಂತನೆಯಲ್ಲಿ ಒಬ್ಬ ಸಂಗೀತಗಾರನು ಒಂದು ಆಂಗ್ಲ ಭಾಷೆಯ ಸಂಗೀತವನ್ನು ಹಾಡುವುದನ್ನು ನಾನು ಕೇಳಿದ್ದೇನೆ. ಪ್ರಿಯರೇ, when we'll be there 10,000 years, the time that is left ahead is much more than what is past. ಆ ನಿತ್ಯತ್ವವನ್ನು ಇವತ್ತಿನ ನಮ್ಮ ಕ್ಷುಲ್ಲಕ ಆಯುಷ್ಯವು ಮುಗಿಯುವಂಥ ಆ ಜೀವನಕ್ಕೆ ಹೋಲಿಕೆಯಾಗಿ ನೋಡಿದರೆ ಈ ಭಾಗ ನಮ್ಮನ್ನು ಎಚ್ಚರಿಸ್ತದೆ. ಆತ್ಮಿಕ ಬೆಳಕನ್ನು ಇದು ಕೊಡ್ತದೆ. ಲೋಕ ಪ್ರಕಾರವಾಗಿ ಇರುವವರಿಗೆ ಇದು ಕತ್ತಲು, ಆತ್ಮಿಕವಾಗಿರುವವರಿಗೆ ಬೆಳಕು. ಕ್ರಿಸ್ತನು ಶರೀರದಲ್ಲಿ ಬಾಧೆ ಪಟ್ಟದ್ರಿಂದ ನೀವು ಸಹ ಆತನಿಗಿದ್ದ ಭಾವವನ್ನು ಹಿಡಿದುಕೊಳ್ಳಿರಿ. ಯಾಕಂದರೆ ಶರೀರದಲ್ಲಿ ಬಾಧೆ ಪಟ್ಟವನು ಪಾಪದ ವಶದಿಂದ ತಪ್ಪಿಸಿಕೊಂಡವನಾಗಿ ಉಳಿದಿರುವ ತನ್ನ ಜೀವಮಾನ ಕಾಲದಲ್ಲಿ ಇನ್ನು ಮನುಷ್ಯರ ಅಭಿಲಾಷೆಗಳ ಪ್ರಕಾರ ಬದುಕದೆ ದೇವರ ಚಿತ್ತದ ಪ್ರಕಾರ ಬದುಕುವುದಕ್ಕೆ ಪ್ರಯತ್ನ ಮಾಡುವನು. ಅದೇ ಪೇತ್ರನು ಮುಂದುವರಿಕೆಯಾಗಿ ಆ ಎಲ್ಲ ಸಂಗತಿಗಳನ್ನು ಓದುವ. ಪ್ರಿಯರೇ, ನೀವು ಪರಿಶೋಧನೆಗಾಗಿ ಪುಟ್ಟಕ್ಕೆ ಹಾಕಲ್ಪಟ್ಟುವುದಕ್ಕೆ ಆಶ್ಚರ್ಯ ಪಡಬೇಡಿರಿ. ವಿಪರೀತ ಸಂಗತಿ ಸಂಭವಿಸುತ್ತೆ ಎಂದು ಯೋಚಿಸಬೇಡ್ರಿ. ಆದರೆ ನೀವು ಎಷ್ಟರ ಮಟ್ಟಿಗೂ ಕ್ರಿಸ್ತನ ಬಾಧೆಗಳಲ್ಲಿ ಪಾಲುಗಾರರಾಗಿದ್ದೀರೋ ಅಷ್ಟರ ಮಟ್ಟಿಗೆ ಸಂತೋಷವುಳ್ಳವರಾಗಿರಿ. ಆತನ ಮಹಿಮೆಯ ಪ್ರತ್ಯಕ್ಷದಲ್ಲಿಯೂ ನೀವು ಸಂತೋಷಪಟ್ಟು ಉಲ್ಲಾಸಗೊಳ್ಳುವಿರಿ. ನೀವು ಕ್ರಿಸ್ತನ ಹೆಸರಿನ ನಿಮಿತ್ತ ನಿಂದೆಗೆ ಗುರಿಯಾದರೆ ಧನ್ಯರೇ.
ತೇಜೋಮಯನಾದ ಆತ್ಮನಾಗಿರುವ ದೇವರಾತ್ಮನು ನಿಮ್ಮಲ್ಲಿ ನೆಲೆಗೊಂಡಿದ್ದಾನಲ್ಲ. ನಿಮ್ಮಲ್ಲಿ ಯಾವನಾದರೂ ಕೊಲೆಗಾರನು, ಕಳ್ಳನು, ದುಷ್ಟ ಪರಕಾರಿಗಳಲ್ಲಿ ತಲೆ ಹಾಕುವನು ಆಗಿದ್ದು ಶಿಕ್ಷಾಪಾತ್ರನಾಗಬಾರದು. ಆದರೆ ಕ್ರೈಸ್ತನಾಗಿ ಅಂದರೆ ಕ್ರಿಸ್ತನವನಾಗಿ ಬಾಧೆಪಟ್ಟರೆ ಅವರು ನಾಚಿಕೆ ಪಡದೆ ಆ ಹೆಸರಿನಲ್ಲಿ ದೇವರನ್ನು ಘನಪಡಿಸಿರಿ. ಪ್ರಿಯರೇ, ಈ ಲೋಕದಲ್ಲಿ ನಾವು ಕೆಲವೊಮ್ಮೆ ಪ್ರಯಾಸ ಪಡುವಾಗ ನಮಗೆ ವಿಶ್ರಾಂತಿಯ ವಿಷಯದಲ್ಲಿ ಸ್ವಲ್ಪ ಆಸೆ ಬರ್ತದೆ. ಒಂದು ವೇಳೆ ತುಂಬ ಕೆಲಸ ಇದ್ದರೆ ನಾವು ಆಯಾಸಗೊಳ್ಳುತ್ತಿರುವಾಗ ಸ್ವಲ್ಪ ವಿಶ್ರಾಂತಿ ಮಾಡ್ತೇನೆ ಎಂಬುದಾಗಿ ನಮಗೆ ಆಸೆ ಬರ್ತದೆ. ಇದು ಸರ್ವಸಾಧಾರಣವಾಗಿ ಎಲ್ಲ ಮನುಷ್ಯರಿಗೆ ಬರುವಂತಹದ್ದು. ಅದು ಒಂದು ಬಲಹೀನತೆ ಹೇಳಲಿಕ್ಕಾಗೋದಿಲ್ಲ. ಆದರೆ ಅದರ ವಿಷಯದಲ್ಲಿ ನಾವು ಗಮನ ಹೆಚ್ಚು ಕೊಟ್ಟರೆ ಅದು ನಮ್ಮನ್ನು ಕೆಲವೊಮ್ಮೆ ಮೋಸಕ್ಕೆ ಸಹ ಒಳಪಡಿಸಲು ಸಾಧ್ಯ ಉಂಟು. ಆದ್ದರಿಂದ ಒಂದು ಹಳೆಯ ಕಾಲದ ಒಂದು ಸಂಗೀತವನ್ನು ನಮ್ಮ ಸಭೆಗಳಲ್ಲಿ ನಾವು ಹಾಡ್ತಿದ್ದೆವು. ಪ್ರಯಾಣ ಮುಗಿದ ಮೇಲೆ ವಿಶ್ರಾಂತಿ ಹೊಂದುವೆ, ವಿಶ್ರಾಂತಿ ಹೊಂದುವೆ, ವಿಶ್ರಾಂತಿ ಹೊಂದುವೆ ಎಂಬುದು ಅದರ ಕೋರಸ್. ಪ್ರಯಾಣ ಮುಗಿದ ಮೇಲೆ ವಿಶ್ರಾಂತಿಗೊಳ್ಳುವೆ. ಅದಕ್ಕಾಗಿ ಅಲ್ಲಿ ಹೇಳಿದೆ, ಆತನ ಮಹಿಮೆಯ ಪ್ರತ್ಯಕ್ಷದಲ್ಲಿ ಸಂತೋಷಪಟ್ಟು. ಅಂದರೆ ವಿಶ್ರಾಂತಿಯ ಸಮಯ ಆಗ, ಈಗ ಅಲ್ಲ ಪ್ರಿಯರೇ. ಈಗ ಕ್ರಿಸ್ತನ ಕಾರ್ಯಗಳಿಗಾಗಿ ಹೋರಾಡುವಂಥ ಸಮಯ. ಒಬ್ಬರು ಇನ್ನೊಬ್ಬರೊಂದಿಗೆ ಕಾಂಪಿಟೇಷನ್ ಮಾಡುವ ಸಮಯ ಅಲ್ಲ. ದೇವರ ರಾಜ್ಯಕ್ಕಾಗಿ ಅಂಧಕಾರದ ಶಕ್ತಿಗಳ ವಿರೋಧವಾಗಿ ಹೋರಾಡುವಂಥ ಸಮಯ. ಪ್ರಿಯರೇ, ಈ ಸಮಯವನ್ನು ದೇವರ ರಾಜ್ಯದ ಆ ಕಾರ್ಯಕ್ಕಾಗಿ ಉಪಯೋಗಿಸುವಂತೆ ದೇವರು ನಮ್ಮನ್ನು ಈ ಕಾರ್ಯಗಳಿಗೆ ಕರೆಯುತ್ತಾನೆ. ಈ ರೀತಿಯಲ್ಲಿ ನಾವು ದೇವರು ನಮ್ಮನ್ನು ಕರೆದದನ್ನು, ಆತುಕೊಂಡದನ್ನು ದೃಢಪಡಿಸುವುದಕ್ಕಾಗಿ ಪ್ರಯಾಸ ಪಡುವಂಥ ಆ ದಾರಿ ಎಂಬುದಾಗಿ ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸ್ತದೆ. ಇದೇ ಸಮಯದಲ್ಲಿ ಯಾಕೋಬನ ಪತ್ರಿಕೆಯಿಂದ ಕೂಡ ನಾನು ನಿಮಗೆ ಕೆಲವು ಭಾಗಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೋಬನ ಪತ್ರಿಕೆಯ 1ನೇ ಸಂಧಿಯ 2 ಮತ್ತು 3ನೇ ವಚನಗಳನ್ನು ಕೇಳಿರಿ. ಸಹೋದರರೇ, ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆಯನ್ನುಂಟು ಮಾಡುತ್ತದೆಂದು ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದ್ದೆಂದು ಎಣಿಸಿರಿ. ಆ ತಾಳ್ಮೆಯು ಸಿದ್ಧಿಗೆ ಬರಲಿ, ಆಗ ನೀವು ಶಿಕ್ಷಿತರು, ಸರ್ವಸುಗುಣ ಉಳ್ಳವರು, ಏನೂ ಕಡಿಮೆ ಇಲ್ಲದವರಾಗಿರುವಿರಿ. ಗಮನ ಹರಿಸಿ, ಯಾಕೋಬನು ಹೇಳ್ತಾ ಇದ್ದಾನೆ. ಯಾಕೋಬನು ಯಾರು? ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಮ್ಮನು. ಅವನು ಆದಿ ಸಭೆಯಲ್ಲಿ ಯೆರೂಸಲೇಮಿನಲ್ಲಿ ಒಂದು ಪ್ರಧಾನ ಹಿರಿಯನ ಸ್ಥಾನವನ್ನು ಹೊಂದಿದವನು. ಆಂಗ್ಲ ಭಾಷೆಯಲ್ಲಿ ಬಿಷಪ್ ಆಫ್ ಜೆರೂಸಲೇಮ್ ಎಂಬುದಾಗಿ ಕೂಡ ಆತನಿಗೆ ಬಿರುದಿದೆ. ಅಂಥ ಮನುಷ್ಯನು ಬಿರುದು ಅಂತ ಹೇಳಿದ ಕೂಡಲೇ ಲೋಕ ಪ್ರಕಾರವಾಗಿ ಮೆರೆಯುವಂಥ ಬಿರುದು ಎಂಬುದಾಗಿ ಅನಿಸಬೇಡಿರಿ ಪ್ರಿಯರೇ. ಲೋಕ ಪ್ರಕಾರವಾಗಿ ಮೆರುಗುಳ್ಳದ್ದು ಒಂದು ಉಂಟು, ಆದರೆ ಆತ್ಮ ಪ್ರಕಾರವಾಗಿ ಮೆರುಗುಳ್ಳದ್ದು ಇನ್ನೊಂದು ಉಂಟು. ಆತ್ಮ ಪ್ರಕಾರವಾಗಿ ಮೆರುಗುಳ್ಳದಕ್ಕೆ ಲೋಕ ಪ್ರಕಾರವಾದ ಬೆಡಗು ಇರುವುದಿಲ್ಲ ಪ್ರಿಯರೇ. ಈ ಲೋಕದಲ್ಲಿ ಹಿಂಸೆ, ತಿರಸ್ಕಾರ, ಅನೇಕ ರೀತಿಯ ಸೋಲು, ಅನೇಕ ರೀತಿಯಲ್ಲಿ ತಮ್ಮನ್ನು ಕುಗ್ಗಿಸುವುದಕ್ಕಾಗಿ ಪ್ರಯಾಸ ಪಡುವಂಥ ಸೈತಾನ ಕಾರ್ಯಗಳು ಈ ಲೋಕದಲ್ಲಿ ನಡೆಯುತ್ತಾ ಇವೆ. ಇದಕ್ಕೆ ಯಾಕೋಬನು ಹೇಳ್ತಾನೆ, ಇದನ್ನು ಗ್ರಹಿಸುವುದಕ್ಕೆ ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆ ಆದರೆ ಅವನು ದೇವರನ್ನು ಕೇಳಿಕೊಳ್ಳಲಿ, ಅದು ಅವನಿಗೆ ದೊರಕುವುದು. ದೇವರು ಹಂಗಿಸದೆ ಎಲ್ಲರಿಗೂ ಉದಾರ ಮನಸ್ಸನ್ನು ಕೊಡುವವನಾಗಿದ್ದಾನೆ. ಸ್ವಲ್ಪವೂ ಸಂದೇಹ ಪಡದೆ ನಂಬಿಕೆ ಇಟ್ಟು ಕೇಳಿಕೊಳ್ಳಬೇಕು. ಸಂದೇಹ ಪಡುವವನು ಗಾಳಿಯಿಂದ ಬಡಿಯಲ್ಪಟ್ಟ ಸಮುದ್ರದ ತೆರೆಯ ಅಲೆಯಂತಿರುವನು. ಆ ಮನುಷ್ಯನು ತನ್ನ ಕರ್ತನಿಂದ ಏನಾದರೂ ಹೊಂದುವನೆಂದು ಭಾವಿಸದಿರಲಿ. ಅವನು 2 ಮನಸ್ಸುಳ್ಳವನು, ತನ್ನ ನಡತೆಯಲ್ಲೆಲ್ಲ ಚಂಚಲನೂ ಆಗಿದ್ದಾನೆ. ಪ್ರಿಯರೇ, ಈ ಯಾಕೋಬನು ಹೇಳ್ತಾ ಇರುವಂಥದ್ದು ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆ ತಾಳ್ಮೆಯನ್ನುಂಟು ಮಾಡುತ್ತದೆ. ಇದನ್ನು ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರ ಎಂಬುದಾಗಿ ಎಣಿಸಿರಿ. ನಮ್ಮ ಕರ್ತನಾದ ಯೇಸು ಸ್ವಾಮಿ ತನ್ನ ಬೋಧನೆಯಲ್ಲಿ ಕೊಟ್ಟದ್ದು, ಪೇತ್ರನು ಹೇಳಿದ್ದು, ಪೌಲನು ಹೇಳಿದ್ದು ಮತ್ತು ಯಾಕೋಬನು ಹೇಳಿದ್ದು ಒಂದೇ ರೀತಿಯಾಗಿದೆ ಪ್ರಿಯರೇ. ಅಷ್ಟು ಮಾತ್ರವಲ್ಲ, ಇನ್ನೊಂದು ಭಾಗವನ್ನು 2 ಕೊರಿಂಥದವರಿಗೆ ಬರೆದ ಪತ್ರಿಕೆಯ 1ನೇ ಭಾಗದಿಂದ 1ನೇ ವಚನದಿಂದ ನಾನು ಮುಂದೆ ಇಡಲಿಕ್ಕೆ ಇಷ್ಟಪಡ್ತೇನೆ. ಕೊರಿಂಥದವರಿಗೆ ಪೌಲನು ಬರೆದ 2ನೇ ಪತ್ರಿಕೆ 3ನೇ ವಚನದಿಂದ
ಕೆಲವು ಭಾಗಗಳನ್ನು ನೋಡುವ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವ ಆತನಿಗೆ ಸ್ತೋತ್ರವಾಗಲಿ. ಆತನು ಕನಿಕರವುಳ್ಳ ತಂದೆಯು ಸಕಲ ವಿಧವಾಗಿ ಸಂತೈಸುವ ದೇವರು ಆಗಿದ್ದು ನಮಗೆ ಸಂಭವಿಸುವ ಎಲ್ಲ ಕಷ್ಟಗಳಲ್ಲಿ ನಮ್ಮನ್ನು ಸಂತೈಸುತ್ತಾನೆ. ನೋಡಿ, ಈ ಪತ್ರವನ್ನು ಬರೆಯುವಾಗಲೇ ಆರಂಭದಲ್ಲೇ ಪೌಲನು ಕೊರಿಂಥ ಸಭೆಯವರಿಗೆ ಹೇಳ್ತಾ ಇದ್ದಾನೆ, ನಿಮಗೆ ಸಂತೈಸುವಿಕೆ ಬೇಕಾಗಿದೆ. ಸಂತೈಸುವ ಒಬ್ಬನಿಗೆ ಯಾಕೆ ಬೇಕಾಗಿದೆ? ಎಲ್ಲ ಸಂಗತಿಗಳು ಸುಗಮವಾಗಿ ಆಗ್ತಾ ಇದ್ದರೆ ಸಂತೈಸುವಿಕೆ ಬೇಕಾಗಿದೆಯಾ? ಪ್ರಿಯರೇ, ಸಂತೈಸುವಿಕೆ ಬೇಕಾದ ಯಾವಾಗ ನಮ್ಮ ವಿಶ್ವಾಸಕ್ಕೆ ಪರಿಶೋಧನೆ ಆಗುವಾಗ ನಮಗೆ ಸಂತೈಸುವಿಕೆ ಬೇಕಾಗಿದೆ. ಅದಕ್ಕಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವ ಆತನಿಗೆ ಸ್ತೋತ್ರವಾಗಲಿ. ಆತನು ಕನಿಕರವುಳ್ಳ ತಂದೆಯು ಸಕಲ ವಿಧವಾಗಿ ಸಂತೈಸುವ ದೇವರು ಆಗಿದ್ದು ನಮಗೆ ಸಂಭವಿಸುವ ಎಲ್ಲ ಸಂಕಟಗಳಲ್ಲಿ, ಅಲ್ಲಿ ಹೇಳುವುದಿಲ್ಲ ನಮಗೆ ಸಂಭವಿಸುವಂಥ ಎಲ್ಲ ಭೋಗಗಳಲ್ಲಿ ಅಂತ ಹೇಳುವುದಿಲ್ಲ, ನಮಗೆ ಸಂಭವಿಸುವ ಎಲ್ಲ ಅನುಕೂಲಕರವಾದ ಸಂಗತಿಗಳಂತ ಹೇಳುವುದಿಲ್ಲ, ಅಲ್ಲಿ ಸಂಕಟಗಳಲ್ಲಿ ನಮ್ಮನ್ನು ಸಂತೈಸುತ್ತಾನೆ. ಹೀಗೆ ದೇವರಿಂದ ನಮಗಾಗುವ ಆದರಣೆಯ ಮೂಲಕ ನಾವು ನಾನಾ ವಿಧದ ಸಂಕಟಗಳಲ್ಲಿ ಬಿದ್ದಿರುವವರನ್ನು ಸಂತೈಸುವುದಕ್ಕೆ ಶಕ್ತರಾಗ್ತೇವೆ. ನೋಡಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಈ ಲೋಕದಲ್ಲಿ ಇಂತಹ ಶಿಷ್ಯರು ಯಾಕೆ ಬೇಕು? ಯಾವ ಕಾರ್ಯವನ್ನು ತಾನು ತನ್ನ ಶರೀರದಲ್ಲಿ ಅನುಭವಿಸಿ ನಮಗೆ ನಿತ್ಯ ಜೀವವನ್ನು ಒದಗಿಸಿ ಇಟ್ಟಿದ್ದಾನೋ ಅದನ್ನು ಈ ಲೋಕದಲ್ಲಿ ನಾವು ಇತರರಿಗೆ ರಕ್ಷಣೆಯ ಮೂಲಕವಾಗಿ ಅದನ್ನು ವಿತರಿಸ್ತಿರುವಾಗ ಅವರು ಕೂಡ ಸಂಕಟದಲ್ಲಿ ಬೀಳ್ತಾರೆ. ಯಾಕೆ ಸಂಕಟದಲ್ಲಿ ಬೀಳ್ತಾರೆ? ಯಾಕಂದರೆ ಪೇತ್ರನು ಹೇಳ್ತಾ ಇದ್ದಾನೆ, ನಿಮ್ಮ ವೈರಿಯಾದ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂಬುದಾಗಿ ತಿರುಗಾಡ್ತಾ ಇದ್ದಾನೆ. ಪೇತ್ರನ್ ತನ್ನ 2ನೇ ಪತ್ರಿಕೆಯ ಕಡೆಯ ಭಾಗದಲ್ಲಿ ಇದನ್ನು ಬರೀತಾ ಇದ್ದಾನೆ. ನಿಮ್ಮ ವೈರಿಯಾಗಿರುವ ಸೈತಾನನು ಯಾರನ್ನು ನುಂಗಲಿ ಎಂಬುದಾಗಿ ಗರ್ಜಿಸುವ ಸಿಂಹದೋಪಾದಿಯಲ್ಲಿ ತಿರುಗುತ್ತಾ ಇದ್ದಾನೆ. ಅವನಿಗೆ ಎದುರು ನಿಲ್ಲಬೇಕೆಂಬುದಾಗಿ ಯಾಕೋಬನು ಕೂಡ ಹೇಳ್ತಾ ಇದ್ದಾನೆ. ಸೊ ಇದೇ ಕಾರಣಕ್ಕೆ ನಮಗೆ ಈ ಲೋಕದಲ್ಲಿ ಇರುವಂಥ ಅನೇಕರಿಗೆ ಸಂತೈಸುವಿಕೆ ಬೇಕು. ಹೇಗೆ ಕರ್ತನ ಸಂತೈಸುವಿಕೆ ನಮ್ಮನ್ನು ಸಂತೈಸ್ತದ, ಅದೇ ರೀತಿಯಲ್ಲಿ ಪ್ರತ್ಯಕ್ಷದರ್ಶಿಗಳಾಗಿ ನಮ್ಮೊಟ್ಟಿಗೆ ದೇವರ ರಾಜ್ಯಕ್ಕಾಗಿ ಹಿಂಸೆ ಅನುಭವಿಸುವವರಿಗೆ ನಾವು ಕೂಡ ಸಂತೈಸುವರಾಗುವಂತೆ ನಾನಾ ವಿಧದ ಸಂಕಟದಲ್ಲಿ ಬಿದ್ದಿರೋನು ಸಂತೈಸೋಕ್ಕೆ ಶಕ್ತರಾಗುತ್ತೆ. ಯಾಕಂದರೆ ಕ್ರಿಸ್ತನ ನಿಮಿತ್ತ ನಮಗೆ ಬಾಧೆಗಳು ಹೇಗೆ ಹೇರಳವಾಗಿ ಉಂಟಾಗುತ್ತವೆಯೋ ಹಾಗೆ ಆದರಣೆಯೂ ಕೂಡ ಕ್ರಿಸ್ತನ ಮೂಲಕವಾಗಿ ಹೇರಳವಾಗಿ ಉಂಟಾಗ್ತದೆ. ಬಾಧೆಗಳು ಉಂಟು, ಆದರಣೆಯೂ ಉಂಟು. ನಮಗೆ ಸಂಕಟ ಬರುತ್ತದೋ ಅದರಿಂದ ನಿಮಗೆ ಧೈರ್ಯವು ರಕ್ಷಣೆ ಉಂಟಾಗ್ತದೆ. ನಮಗೆ ಸಂಕಟ ಪರಿಹಾರವಾಗ್ತದೆಯೋ ಅದರಿಂದ ನಿಮಗೆ ಆದರಣೆ ಆಗುತ್ತದೆ. ನಾವು ಅನುಭವಿಸುವಂಥ ಬಾಧೆಗಳನ್ನು ನೀವು ತಾಳ್ಮೆಯಿಂದ ಸಹಿಸಿಕೊಳ್ಳುವಂತೆ ಅದು ನಿಮ್ಮನ್ನು ಧೈರ್ಯಗೊಳಿಸ್ತದೆ. ನೀವು ಬಾಧೆಗಳಲ್ಲಿ ನಮ್ಮೊಂದಿಗೆ ಪಾಲುಗಾರರಾಗಿರುವ ಪ್ರಕಾರ ಆದರಣೆಯಲ್ಲಿಯೂ ಪಾಲುಗಾರರಾಗಿದ್ದೀರೆಂದು ನಿಮಗೆ ತಿಳಿದಿರುವುದರಿಂದ ನಿಮ್ಮ ವಿಷಯದಲ್ಲಿ ನಮಗಿರುವ ನಿರೀಕ್ಷೆ ದೃಢವಾಗಿದೆ. ಪ್ರಿಯರೇ, ಪೌಲನು ತನ್ನ ಸ್ವಂತ ಅನುಭವ ಯಾರಿಗೆ ಸೇವೆ ಮಾಡ್ತಾ ಇದ್ದಾನೋ ಅವರಿಗೆ ಅವನು ಬರೆದು ತಿಳಿಸ್ತಾ ಇದ್ದಾನೆ. ಆದರೆ ಆ ಪೌಲನು ಆ ದಿನಗಳಲ್ಲಿ ಬರೆದದ್ದು ಇವತ್ತು ನಮಗೆ ಕೂಡ ಮಾರ್ಗದರ್ಶನ. ಯಾರ್ಯಾರನ್ನು ಇತರರನ್ನು ಪ್ರೋತ್ಸಾಹಪಡಿಸಿ ನಾವು ದೇವರ ಭಯ ನಮಗೆ ಇರುವುದರಿಂದ ನಾವು ಮನುಷ್ಯರನ್ನು ಒಡಂಬಡಿಸ್ತೇವೆ ಎಂಬುದಾಗಿ ಅದೇ ಪೌಲನು ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 5ನೇ ಸಂಧಿಯ 11ನೇ ವಚನದಲ್ಲಿ ಹೇಳ್ತಾ ಇದ್ದಾನೆ. ಕರ್ತನ ಭಯವು ನಮಗಿರುವುದರಿಂದ ನಾವು ಮನುಷ್ಯರನ್ನು ಒಡಂಬಡಿಸುತ್ತೇವೆ. ನಾವು ಯಥಾರ್ಥರೆಂಬುದು ದೇವರಿಗೆ ಗೊತ್ತುಂಟು, ನಿಮ್ಮ ಮನಸ್ಸಿಗೆ ಕೂಡ ಗೊತ್ತಾಗಿದೆ ಎಂದು ನಂಬಿಕೊಂಡಿದ್ದೇನೆ. ನೋಡಿ, ನಾವು ಸುವಾರ್ತೆ ಸೇವೆ ಮಾಡುವಾಗ ನಾವು ಯಥಾರ್ಥ ಎಂಬುದು ದೇವರಿಗೆ ಗೊತ್ತುಂಟು. ಪೌಲನು ಹೇಳ್ತಾ ಇದ್ದಾನೆ, ಯಾರಿಗೆ ಪೌಲನು ಸೇವೆ ಮಾಡ್ತಾ ಇದ್ದಾನೋ ಅವನಿಗೂ ಗೊತ್ತುಂಟು. ಪ್ರಿಯರೇ, ಈ ದಿನಗಳಲ್ಲಿ ಪೌಲನು ಆ ಜವಾಬ್ದಾರಿಯನ್ನು ಇವತ್ತು ಇರುವಂಥ ಸೇವಕರಿಗೆ ಕೊಟ್ಟಿದ್ದಾನೆ. ಆದ್ದರಿಂದ ಯಾವ ರೀತಿಯಲ್ಲಿ ಪೌಲನಿಗೆ ಆ ದಿನಗಳಲ್ಲಿ ಹಿಂಸೆಗಳಿದ್ದವೋ, ಪೇತ್ರನಿಗೆ ಆ ದಿನಗಳ ಹಿಂಸೆಗಳಿದ್ದವೋ, ಯಾಕೋಬನಿಗೆ ಆ ದಿನಗಳ ಹಿಂಸೆಗಳಿದ್ದವೋ, ಯಾವಾಗ ಯೇಸು ಕ್ರಿಸ್ತನಿಗೆ ಆತನ ದಿನಗಳಲ್ಲಿ ಹಿಂಸೆಗಳಿದ್ದವೋ ಆಗ ನಾವು ಅಂಥ ಹಿಂಸೆಯನ್ನು ದಾಟಿ ಹೋಗುತ್ತಿರುವಾಗ ದೇವರ ವಾಕ್ಯ ನಮಗೆ ಹೇಳ್ತದೆ, ನೀವು ಆತನಲ್ಲಿದ್ದ ಆ ಭಾವವನ್ನೇ ಹಿಡಿದುಕೊಳ್ಳಿರಿ, ಇದರಿಂದ ನಮಗೆ ಆದರಣೆ
ಪ್ರಿಯರೇ, ಈ ಲೋಕದಲ್ಲಿ ನಮಗೆ ಹೋರಾಟ ಉಂಟು. ಯಾಕೆ? ಯಾವ ಹೋರಾಟವನ್ನು ಕರ್ತನು ದಾರಿ ನಡೆಸಿಕೊಂಡು ಬಂದಿದ್ದಾನೋ ಅದರಲ್ಲಿ ನಮಗೆ ಕೊಡುವಂತಹ ಅಂಶವನ್ನು ಇಲ್ಲಿ ಪೌಲನು ಹೇಳ್ತಾ ಇದ್ದಾನೆ. ಮುಂದೆ 8ನೇ ವಚನದಿಂದ ಮುಂದೆ ಹೋಗುವ. ಸಹೋದರರೇ, ಆಸೆ ಸೀಮೆಯಲ್ಲಿ ನಮಗೆ ಸಂಭವಿಸಿದ ಸಂಕಟಗಳನ್ನು ಕುರಿತು ವಿಚಾರಿಸ್ತೀರೋ? ಅದರಲ್ಲಿ ನಾವು ಬಲವನ್ನು ಮೀರಿದಂಥ ಅತ್ಯಧಿಕವಾದ ಭಾರದಿಂದ ಕುಗ್ಗಿ ಹೋಗಿ ಜೀವ ಉಳಿಯುವ ಮಾರ್ಗವನ್ನು ಕಾಣದವರಾಗದೆಂಬುದನ್ನು ನೀವು ತಿಳಿಯಬೇಕೆಂದು ಅಪೇಕ್ಷಿಸ್ತೇನೆ. ಪ್ರಿಯರೇ, ಇವತ್ತಿನ ದಿನಗಳಲ್ಲಿ ರಕ್ಷಣೆ ಹೊಂದಿದವರಿಗೆ ಅನೇಕ ರೀತಿಯ ಹಿಂಸೆಗಳಿವೆ. ಜನರಿಂದ ಹಿಂಸೆ, ವಿಶ್ವಾಸಿಗಳಿಂದ ಹಿಂಸೆ, ಹೊರಗಿನವರಿಂದ ಹಿಂಸೆ. ಪೇತ್ರನು ಹೇಳ್ತಾ ಇದ್ದಾನೆ, ತಾನು ಅನುಭವಿಸಿದ ಆ ಹಿಂಸೆಗಳಲ್ಲಿ ಶಿಷ್ಯರಿಂದ ಹಿಂಸೆ, ಒಳಗಿನವರಿಂದ ಹಿಂಸೆ, ಹೊರಗಿನವರಿಂದ ಹಿಂಸೆ. ಇದನ್ನು ತರುವುದು ಒಳಗಿನವರು ಅಲ್ಲ, ಹೊರಗಿನವರು ಅಲ್ಲ, ಅದನ್ನು ತರುವುದು ಸೈತಾನನು ಮನುಷ್ಯರ ಮನಸ್ಸುಗಳನ್ನು ಮಂಕು ಮಾಡಿ ಸುವಾರ್ತೆಯ ಸೇವೆಗೆ ಅಡ್ಡಿ ತರುವುದಕ್ಕಾಗಿ ಸತ್ಯ ಸುವಾರ್ತೆ ಹೋಗುವ ಬದಲು ಸುಳ್ಳು ಸುವಾರ್ತೆ ಹೋಗುವಂತೆ ಮಾಡಿ, ಪೇತ್ರನು ಹೇಳುವಂತೆ ಇಂತಹವರ ಜೀವನದಿಂದ ರಕ್ಷಣೆಯ ಮಾರ್ಗವು ಕಳಂಕಕ್ಕೆ ಒಳಪಡುವುದು. ಯಾರು ತನ್ನ ಜೀವನದಲ್ಲಿ ಪರಿಶುದ್ಧತೆಯನ್ನು ಕಾಪಾಡುವುದಿಲ್ಲವೋ, ಯಾರು ಸಂಕಟ ಪಡುವುದಿಲ್ಲವೋ, ಅವರು ಪಾಪದ ಜೀವನದ ಮೂಲಕವಾಗಿ ಕ್ರಿಸ್ತನ ದಾರಿಯನ್ನು ಒಂದು ನಾಚಿಕೆಗೇಡಿತನಕ್ಕೆ ಒಳಪಡಿಸುತ್ತದೆ. ಪ್ರಿಯರೇ, ಮುಂದೆ ಆಸ್ಯ ಸೀಮೆಯಲ್ಲಿ ನಮಗೆ ಸಂಭವಿಸಿದ ಸಂಕಟಗಳನ್ನು ವಿಚಾರಿಸ್ತೀರೋ? ಅದರಲ್ಲಿ ನಾವು ಬಲವನ್ನು ಮೀರಿದಂಥ ಅತ್ಯಧಿಕವಾದ ಭಾರದಿಂದ ಕುಗ್ಗಿ ಹೋಗಿ ಜೀವ ಉಳಿಯುವ ಮಾರ್ಗವನ್ನು ಕಾಣದವರಾಗಿದೆ ಎಂಬುದನ್ನು ನೀವು ತಿಳಿಯಬೇಕೆಂದು ಅಪೇಕ್ಷಿಸ್ತೇನೆ. ಮರಣವಾಗುತ್ತದೆಂಬ ನಿಶ್ಚಯವು ನಮ್ಮೊಳಗೆ ಉಂಟಾಯಿತು. ನಾವು ನಮ್ಮ ಮೇಲೆ ಭರವಸೆ ಇಟ್ಟುಕೊಳ್ಳದೆ ಸತ್ತವರನ್ನು ಎಬ್ಬಿಸುವ ದೇವರ ಮೇಲೆ ಭರವಸೆ ಇಟ್ಟರಾಗಿರಬೇಕೆಂದು ಹೀಗಾಯಿತು. ನೋಡಿ, ಈ ಸಂಕಟಗಳು ಬರುವಾಗ ಯಾವುದಕ್ಕೆ ಬರ್ತವೆ? ನಾವು ಮನುಷ್ಯರ ಮೇಲೆ, ಮನುಷ್ಯ ಸಾಮರ್ಥ್ಯದ ಮೇಲೆ ಆಧಾರ ಮಾಡಿಕೊಳ್ಳದೆ ದೇವರ ಮೇಲೆ ಆಧಾರ ಮಾಡಿಕೊಳ್ಳಬೇಕು ಎಂಬ ಭರವಸೆ ಇಡುವವರಾಗಬೇಕೆಂದು ಇದು ಹೀಗಾಯಿತು. ಆತನು ನಮ್ಮನ್ನು ಎಂಥ ಭಯಂಕರ ಮರಣದಿಂದ ತಪ್ಪಿಸಿದನು, ಮುಂದೆಯೂ ತಪ್ಪಿಸುವನು. ನೀವು ನಮಗೋಸ್ಕರ ಪ್ರಾರ್ಥನೆ ಮಾಡುವವರಾಗಿ ಸಹಕಾರಿಗಳಾದ್ದರಿಂದ ಆತನು ಇನ್ನು ಮೇಲೆಯೂ ತಪ್ಪಿಸುವನೆಂದು ಆತನಲ್ಲಿ ನಿರೀಕ್ಷೆ ಇಟ್ಟವರಾಗಿದ್ದೇವೆ. ಹೀಗೆ ಅನೇಕ ವಿಜ್ಞಾಪನೆಗಳಿಂದ ನಮಗೆ ದೊರಕುವ ಉಪಕಾರಕ್ಕಾಗಿ ನಮ್ಮ ನಿಮಿತ್ತ ಅನೇಕರಿಂದ ದೇವರಿಗೆ ಕೃತಜ್ಞತಾಸ್ತುತಿ. ನಾವು ಕೇವಲ ಮನುಷ್ಯ ಜ್ಞಾನವನ್ನು ಬಳಸದೆ ದೇವರ ಕೃಪೆಯನ್ನು ಆಶ್ರಯಿಸಿ ಆತನಿಂದಾಗುವ ಪವಿತ್ರತ್ವವು, ನಿಷ್ಕಪಟತ್ವವು ಉಳ್ಳವರಾಗಿ ಈ ಲೋಕದಲ್ಲಿ ಮುಖ್ಯವಾಗಿ ನಿಮ್ಮ ವಿಷಯದಲ್ಲಿ ನಡೆದುಕೊಂಡು ಎಂಬುದು ನಮ್ಮ ಮನಸ್ಸು ನಮಗೆ ಸಾಕ್ಷ್ಯ ಕೊಡುತ್ತದೆ. ಪ್ರಿಯರೇ, ಕಪಟದಿಂದ ಸಾರುವುದುಂಟು, ವಂಚನೆಯಿಂದ ಸಾರುವುದುಂಟು, ಲೋಕ ಪ್ರಕಾರವಾದ ಆಶೆಯಿಂದ ಸಾರುವುದುಂಟು. ಆದ್ದರಿಂದ ಎಲ್ಲ ಹಿಂಸೆಗಳಲ್ಲಿ ನಾವು ದಾಟಿ ಹೋಗುತ್ತಿರುವಾಗ ದೇವರ ವಾಕ್ಯ ನಮಗೆ ಹೇಳ್ತದೆ, ಆ ಹಿಂಸೆಗಳಿಂದ ನಾವು ಪಾಪದಿಂದ ಬಿಡುಗಡೆ ಹೊಂದುತ್ತೇವೆ. ಇದರ ಮೂಲಕವಾಗಿ ನಾವು ಕ್ರಿಸ್ತ ಯೇಸುವಿನಲ್ಲಿ ಐಕ್ಯಗೊಳ್ಳುತ್ತೇವೆ. ಮಾತ್ರವಲ್ಲ, ಕ್ರಿಸ್ತನಿಂದ ಆದುವಂಥ ಆ ಸಂತೈಸುವಿಕೆ ಕೂಡ ನಮ್ಮನ್ನು ಬಲಪಡಿಸ್ತದೆ. ಇದರ ಮೂಲಕವಾಗಿ ನಾವು ನಮ್ಮ ಆ ರಕ್ಷಣೆಯನ್ನು, ನಾವು ಕರೆಯಲ್ಪಟ್ಟದನ್ನು ಮತ್ತು ನಾವು ಆತುಕೊಂಡದ್ದನ್ನು ದೃಢಪಡಿಸ್ತೇವೆ. ಪ್ರಿಯರೇ, ನೀವು ಕರೆಯಲ್ಪಟ್ಟದ್ದನ್ನು, ಆತುಕೊಂಡದ್ದನ್ನು ದೃಢಪಡಿಸುವುದಕ್ಕಾಗಿ ಪ್ರಯಾಸ ಪಡಿರಿ ಎಂಬುದಾಗಿ ಪೇತ್ರನ ಪತ್ರಿಕೆಯಲ್ಲಿ ನಾವು ಓದಿದ್ದೇವಲ್ಲ. ಅದು ಓದುವಂಥದ್ದು, ಅದನ್ನು ದೃಢಪಡಿಸಿಕೊಳ್ಳುವಂಥದ್ದು ಯಾವುದಂದರೆ, ಇಲ್ಲಿ ಕ್ರಿಸ್ತನನ್ನು ಅನುಸರಿಸಿದವರಿಗೆ ಯಾವ ಎಲ್ಲ ಕಾರ್ಯಗಳು ಒದಗಿ ಬರ್ತವೋ ಅಂತಹ ಆ ಪರಿಸರದ ಒಂದು ದರ್ಶನವನ್ನು ನಮಗೆ ಇಲ್ಲಿ ಕೊಟ್ಟಿರಲಾಗಿ, ದೇವರ ಆ ಮಹಿಮೆಯ ಆ ಕಾರ್ಯದ ವಿಷಯವಾಗಿ ನಮಗೆ ಕೊಟ್ಟಂಥ ಆಶ್ವಾಸನೆಯು ನಮ್ಮನ್ನು ನಮ್ಮ ವಿಶ್ವಾಸದಲ್ಲಿ ದೃಢಪಡಿಸ್ತದೆ. ಆಗ ನಾವು ಕ್ರಿಸ್ತ ಯೇಸುವಿನೊಂದಿಗೆ ಆತನ ಸಾರೂಪ್ಯದಲ್ಲಿ ಮಾರ್ಪಡುವವರಾಗಿದ್ದೇವೆ. ಅದಕ್ಕಾಗಿಯೇ ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಕೂಡ, ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಸಂಧಿ 17ನೇ ವಚನದಲ್ಲಿ ಒಂದು ಅದ್ಭುತಮಯವಾದ ವಚನ ನಮಗೆ ಅಲ್ಲಿ ಪೌಲ ನಮಗೆ ಒದಗಿಸಿಕೊಡ್ತಾನೆ. 8ನೇ ಸಂಧಿ 17ನೇ ವಚನ ಅದು ಹೀಗೆ ಹೇಳ್ತದೆ. ಪ್ರಿಯರೇ, ಪವಿತ್ರಾತ್ಮನೇ ನಮ್ಮ ಆತ್ಮವೊಂದಿಗೆ ಸಾಕ್ಷಿ ಹೇಳ್ತಾನೆ, ನಾವು ದೇವರಿಗೆ ಬಾಧ್ಯರು, ಕ್ರಿಸ್ತ ಯೇಸುವಿನೊಂದಿಗೆ ಬಾಧ್ಯರು.
ಕ್ರಿಸ್ತನಿಗೆ ಸಂಭವಿಸಿದ ಬಾಧೆಗಳಲ್ಲಿ ನಾವು ಪಾಲುಗಾರರಾಗುವುದಾದರೆ ಆತನ ಮಹಿಮೆಯಲ್ಲಿಯೂ ಪಾಲುಗಾರರಾಗುವೆವು. ನೋಡಿ, ಕ್ರಿಸ್ತ ಯೇಸುವಿನೊಂದಿಗೆ ಪಾಲುಗಾರರು, ಆತನ ಬಾಧೆಗಳಲ್ಲಿ ಪಾಲುಗಾರರು, ಆತನ ಆ ಮಹಿಮೆಯಲ್ಲಿ ಕೂಡ ಪಾಲುಗಾರರು. ಇದಕ್ಕಾಗಿ ಕರೆಯಲ್ಪಟ್ಟಿದ್ದೀರಿ ಪ್ರಿಯರೇ, ಅದನ್ನು ದೃಢಪಡಿಸುವುದಕ್ಕೆ ಪ್ರಯಾಸ ಪಡಿರಿ.